ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಿಂದ ಅನೇಕ ಸಂಚಿಕೆಗಳಾಗಿ ನಾವು ವಾಕ್ಯದ ಅಡಿಸ್ಥಾನದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಈ ಕಾರ್ಯಕ್ರಮದ ಉದ್ದೇಶ ಅನೇಕ ಜನರು ಬೋಧನೆಯಿಂದ ತಪ್ಪುವಂಥದ್ದು, ಕರ್ತನ ಮಾರ್ಗದಿಂದ ತಪ್ಪುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಕಾಲಘಟ್ಟಗಳಲ್ಲಿ ದುರ್ಬೋಧನೆಗಳು ಹೆಚ್ಚಾಗಿರುವಂಥ ಕಾಲಘಟ್ಟದಲ್ಲಿ ನಾವು ವಾಕ್ಯದ ಸರಿಯಾದ ಬೋಧನೆ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ದೇವಜನ ನಡೆಸುವಂಥ ಉದ್ದೇಶದಿಂದಲೇ ಈ ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿರ್ತೇವೆ. ನಮ್ಮ ಮಧ್ಯದಲ್ಲಿ ಇವತ್ತು ಕೂಡ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಪಾಸ್ಟರ್, ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಅನೇಕ ಸಂಚಿಕೆಗಳಾಗಿ ನಾವು ಅನೇಕ ವಿಷಯಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಯಿತು, ಕಲಿತುಕೊಳ್ಳಿಕ್ಕೆ ಸಾಧ್ಯವಾಯಿತು. ಅನೇಕರು ವಾಕ್ಯದಿಂದ ತಪ್ಪಿ ಹೋದಂಥವರು ಕರ್ತನ ಸರಿಯಾದ ಬೋಧನೆಗೆ ನಡೆಯುವುದಕ್ಕೂ ಈ ಕಾರ್ಯಕ್ರಮ ಸಾಧ್ಯವಾಯಿತೆಂಬುದಾಗಿ ನಾವು ಅನೇಕ ಕರೆಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಪಾಸ್ಟ್ರೆ ನಾವು ಪುನರುತ್ಥಾನದ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡೆವು. ಅದು ಸಹ ಒಂದು ದುರ್ಬೋಧನೆ ಆಗಿತ್ತು ಅನೇಕ ಕಡೆಗಳಲ್ಲಿ. ಆದರೆ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಷಯದಿಂದ ನೀವು ಬೋಧಿಸಲಿಕ್ಕೆ ಬಯಸ್ತೀರಾ? ಖಂಡಿತವಾಗಿ ನಮಗೆ ಬಹಳಷ್ಟು ಆಳವಾದಂಥ ಮತ್ತು ಅಷ್ಟೇ ಪ್ರಾಮುಖ್ಯವಾದಂಥ ವಿಷಯಗಳು ಸತ್ಯವೇದದಿಂದ ಕಲಿಯಬೇಕು. ಯಾಕಂತ ಹೇಳಿದರೆ ಸ್ವಸ್ಥ ಬೋಧನೆ ಎಂಬಂಥ ರೀತಿಯಲ್ಲಿ ನಾವು ದೇವರ ವಾಕ್ಯ ಕಲಿಯುವಾಗ ನಾವು ಕಳೆದ ಸಂಚಿಕೆಯಲ್ಲಿ ಮತ್ತು ಅದರ ಹಿಂದಿನ ಸಂಚಿಕೆಯಲ್ಲಿ ವಿವಿಧ ಸಬ್ಜೆಕ್ಟ್ಗಳನ್ನು ನೋಡಿದ್ದೇವೆ. ಹಾಗೆ ಸತ್ಯ ಬೋಧನೆಯ ಪ್ರತಿಯೊಂದು ವಿಷಯಗಳನ್ನು ಹಿಡಿದುಕೊಂಡು ದುರ್ಬೋಧನೆ ಮಾಡಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಿರುವಾಗ ಪ್ರತಿಯೊಂದು ವಿಷಯವನ್ನು ದೇವರ ವಾಕ್ಯದ ಒಂದು ಅಡಿಪಾಯದಲ್ಲಿ ಅಥವಾ ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿತ್ಕೊಳ್ಳುವಂಥದ್ದು ಮುಖ್ಯ. ಇವತ್ತು ಪಶ್ಚಾತ್ತಾಪ ಎಂಬಂಥ ಒಂದು ವಿಷಯದ ಬಗ್ಗೆ ಕಲಿಯುವಂಥದ್ದು ಅಥವಾ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನಾನು ನೆನೆಸ್ತಾ ಇದ್ದೇನೆ. ಯಾಕಂತೇಳಿದರೆ ಹೊಸ ಒಡಂಬಡಿಕೆ ಇರ್ಬೋದು, ಹಳೆಯ ಒಡಂಬಡಿಕೆ ಇರ್ಬೋದು, ಪಶ್ಚಾತ್ತಾಪ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಅಥವಾ ಪಶ್ಚಾತ್ತಾಪ ಪಡೆದಿದ್ದರೆ ನಮಗೆ ದೇವರ ಒಂದು ಶಿಕ್ಷೆಯಿಂದ, ಕೋಪದಿಂದ ಅಥವಾ ತಪ್ಪಿಸಿಕೊಂಡು ರಕ್ಷಣೆ ಹೊಂದಲಿಕ್ಕೆ ಆಗಲ್ಲ. ಅಥವಾ ಕೋಪದಿಂದ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳುವಂಥದ್ದು ಅಂತೇಳಿದರೆ ರಕ್ಷಣೆ ಹೊಂದುವಂಥದ್ದು ಅಂತ. ಇದು ಪಶ್ಚಾತ್ತಾಪ ಎಂಬುದಾಗಿ ಹೇಳುವುದಾದರೆ ಅದರ ಒಂದು ಅರ್ಥವನ್ನು ನಮಗೆ ಹೇಳ್ಬೋದಾ ಪಾಸ್ಟರ್? ಖಂಡಿತವಾಗಿ ಅದರ ಅರ್ಥಗಳಿಗೆ ನಾನು ಬರ್ತೇನೆ. ಆದರೆ ಪ್ರಾರಂಭದಲ್ಲಿ ಒಂದೆರಡು ವಾಕ್ಯಗಳನ್ನು ಓದಿಕೊಂಡು ನಾವು ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋಗುವಾಗ ನಮಗೆ ಅದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 36ರಿಂದ 38ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ. ಇನ್ನು 17ನೇ ಅಧ್ಯಾಯ 30ನೇ ವಾಕ್ಯನ ಕೂಡ ಓದಿಕೊಳ್ಳೋಣ. ಆನಂತರ ಪಶ್ಚಾತ್ತಾಪದ ಅರ್ಥ ಎಲ್ಲವನ್ನು ನಮಗೆ ಡೀಟೇಲಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಇಲ್ಲಿ ನೋಡ್ತೇವೆ, ನಿಮ್ಮ ಪಾಪಗಳು ಪರಿಹಾರವಾಗೋದಕ್ಕೋಸ್ಕರವಾಗಿ ನೀವೇನು ಮಾಡಿರಿ? ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪಾಪಗಳು ಪರಿಹಾರವಾಗೋದಕ್ಕೋಸ್ಕರವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಂದರೆ ಇದನ್ನು ಮಾನಸಾಂತರ ಎಂಬುದಾಗಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ಮಾನಸಾಂತರ ಮನಸ್ಸಿಗೆ ಬದಲಾವಣೆ, ಮನಸ್ಸಿಗೆ ಪರಿವರ್ತನೆ, ಅಂದರೆ ಹಿಂದೆ ನಡೀಬೇಕಾದಂಥ ಒಂದು ಕಾರ್ಯವೇ ಪಶ್ಚಾತ್ತಾಪ. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇನ್ನು 17ನೇ ಅಧ್ಯಾಯ ಅದರ 30ನೇ ವಾಕ್ಯದಲ್ಲಿ ಕೂಡ ಇದನ್ನೇ ನೋಡ್ತೇವೆ. ನೀವು ಈಗ ಎಲ್ಲಾದರೂ ಲೋಕದ ಎಲ್ಲ ಕಡೆಯ ಜನರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ದೇವರು ಅಪ್ಪಣೆ ಕೊಡ್ತಾನೆ ಎಂಬುದು. ಹಾಗಾದರೆ ಪಶ್ಚಾತ್ತಾಪ ಅಂದರೆ ಏನು? ಮಾನಸಾಂತರದ ಹಿಂದೆ ಇರುವಂಥದ್ದು ಪಶ್ಚಾತ್ತಾಪ. ಆದರೆ ಪಶ್ಚಾತ್ತಾಪ ಅಂದರೆ ಏನು? ಅದಕ್ಕೆ ಕೆಲವೊಂದು ಅರ್ಥಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬನ್ನಿ, ಅಪೊಸ್ತಲರ ಕೃತ್ಯಗಳ 24ನೇ ಅಧ್ಯಾಯ 25ನೇ ವಾಕ್ಯ. ಪಶ್ಚಾತ್ತಾಪ ಅಂದರೆ ಏನು ಅಂತ ಕೆಲವು ವಿಷಯಗಳು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 24:25. ಪೌಲನು ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ, ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ನೋಡಿ, ಅಲ್ಲಿ ಪೌಲನು ಸುನೀತಿ, ದಯೆ
ಮುಂದಣ ನ್ಯಾಯ ವಿಚಾರಣೆ, ನ್ಯಾಯ ವಿಚಾರಣೆ ಇವುಗಳ ಬಗ್ಗೆ ಹೇಳುವಾಗ ಫೆಲಿಕ್ಸನು ಭಯಗ್ರಸ್ತನಾದನು ಅಥವಾ ಭಯಪಟ್ಟನು ಎಂಬುದಾಗಿ. ಅವನು ಹೇಳ್ತಾನೆ, ಈಗ ಸದ್ಯಕ್ಕೆ ಹೋಗು, ನಾನು ಮತ್ತೆ ಕರೆಸ್ತೇನೆ. ಅವನಿಗೆ ಪಾಪದ ಒಂದು ಪ್ರಜ್ಞೆ ಉಂಟಾಯಿತು, ಅಥವಾ ತಾನು ಪಾಪಿ ಎಂಬುದು ಅವನಿಗೆ ಗೊತ್ತಾಯಿತು. ಅವನಿಗೆ ಭಯ ಉಂಟಾಯಿತು. ಯಾಕಂದರೆ ಸುನೀತಿ, ದಯೆ, ದೇವರ ದಯೆ, ಅಥವಾ ಇನ್ನು ಮುಂದೆ ನ್ಯಾಯ ತೀರ್ಪು ಬರ್ತದೆ, ಹೀಗೆ ಪೌಲನು ಸ್ವಾರ್ಥ ಹೇಳ್ತಾ ಇದ್ದಾನೆ. ಹಾಗಾದರೆ ಪಶ್ಚಾತ್ತಾಪ ಅಂತೇಳಿದರೆ ಈ ಫೆಲಿಕ್ಸನಿಗೆ ಉಂಟಾದಂಥದ್ದು ಪಶ್ಚಾತ್ತಾಪ ಅಲ್ಲ. ಅವನಿಗೆ ತಾನು ಪಾಪಿ ಅನ್ನೋದು ಗೊತ್ತಾಯಿತು, ಅದಕ್ಕೆ ಅವನಿಗೆ ಭಯ ಬಂತು. ಅಷ್ಟು ಬಂದರೆ ಮಾತ್ರ ಪಶ್ಚಾತ್ತಾಪ ಆಗಲ್ಲ. ಹಾಗಾದರೆ ಪಶ್ಚಾತ್ತಾಪ ಅಂದರೆ ಕೇವಲ ತಾನು ಪಾಪಿ ಎಂದು ತಿಳ್ಕೊಳ್ಳುವಂಥದ್ದು, ಭಯ ಬರುವಂಥದ್ದು ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪದಲ್ಲಿ ಇದು ಕೂಡ ಇದೆ, ಉಂಟಾಗೋ ಭಯ ಬರುತ್ತೆ. ಆದರೆ ಇನ್ನೂ ಕೂಡ ಕೆಲವೊಂದು ಸ್ಟೆಪ್ಸ್ ಮುಂದೆ ಹೋದರೆ ಮಾತ್ರ ಪಶ್ಚಾತ್ತಾಪ ಕರೆಕ್ಟ್ ಆಗ್ತದೆ. ಅಂದರೆ ಅದನ್ನೇ ನಾವು ಹಿಂದೆ ನೋಡಿದ್ದೇವೆ. ಪಶ್ಚಾತ್ತಾಪ ಅಂತ ಹೇಳಿದರೆ ಏನು, ಮಾನಸಾಂತರದ ಹಿಂದೆ ಇರುವಂಥದ್ದು. ಹಾಗೆ ಇಲ್ಲಿ ನಾವು ನೋಡಿದ್ದೇವೆ, ಫೆಲಿಕ್ಸನಿಗೆ ಭಯ ಬಂತು, ಆದರೆ ಅವನು ಜೀವನ ಪರಿವರ್ತನೆ ಆಗಲಿಲ್ಲ. ಇನ್ನು ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. 2 ಕೊರಿಂಥಿಯ 7:10 ವಾಕ್ಯವನ್ನು ನೋಡಿಕೊಳ್ಳೋಣ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನುಂಟು ಮಾಡುತ್ತದೆ. ನೋಡಿ, ಆದರೆ ಲೋಕದಲ್ಲಿರುವವರಿಗೆ ಉಂಟಾಗುವ ದುಃಖವು ಏನು ಉಂಟು ಮಾಡ್ತದೆ? ಮರಣ ಉಂಟು ಮಾಡ್ತದೆ. ಅಂದರೆ ಅಯ್ಯೋ, ನಾನು ಪಾಪ ಮಾಡಿದ್ದೇನೆ, ತುಂಬ ದೊಡ್ಡ ತಪ್ಪಾಯಿತು. ಲೋಕದವರಿಗೆ ಏನು ದುಃಖ ಆಗ್ತದೆ? ಲೋಕದ ರೀತಿಯಲ್ಲಿ ಕೇವಲ ದುಃಖ, ಅಯ್ಯೋ ನಾನು ಪಾಪಿ, ದೊಡ್ಡ ತಪ್ಪು ಮಾಡಿದ್ದೇನೆ, ದೊಡ್ಡ ತಪ್ಪು ಮಾಡಿದ್ದೇನೆ. ಆ ತಪ್ಪು, ಆ ಒಂದು ಗಿಲ್ಟಿ ಕಾನ್ಷಿಯಸ್, ಬರೇ ನಾನು ತಪ್ಪು ಮಾಡಿದ್ದೇನೆ, ಇದನ್ನು ಸಹಿಸಲಿಕ್ಕೆ ಆಗಲ್ಲ, ಕ್ಷಮಿಸಲಿಕ್ಕೆ ಆಗಲ್ಲ, ಯಾರು ಕ್ಷಮಿಸಲ್ಲ, ಯಾರು ನನ್ನನ್ನು ಒಪ್ಕೊಳ್ಳಲ್ಲ, ಸ್ವೀಕಾರ ಮಾಡಲ್ಲ, ಈ ರೀತಿ ಇರುವಂಥದ್ದು ಅದು ಮರಣವನ್ನು ಉಂಟು ಮಾಡ್ತದೆ ಅಂತ. ಅದು ಆತ್ಮಿಕ ಮರಣ ಆಲ್ರೆಡಿ ಆಗಿರ್ತದೆ ಅವರಿಗೆ. ಇನ್ನು ಅದರ ಜೊತೆಯಲ್ಲಿ ಕೆಲವೊಮ್ಮೆ ಆತ್ಮಹತ್ಯೆ ಕೂಡ ಆಗ್ತದೆ, ಅಥವಾ ಕಾಯಿಲೆಗಳಿಗೆ ಕೂಡ ತುತ್ತಾಗ್ಬಿಡ್ತಾರೆ. ಟೆನ್ಷನ್ನಿಂದ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತಾರೆ, ಅಥವಾ ಕೆಲವೊಮ್ಮೆ ಅವರು ಸ್ವಯಂ ಕೊಲೆಯನ್ನು ಕೂಡ ಮಾಡ್ಕೊಂಡ್ಬಿಡ್ತಾರೆ. ಹಾಗಾದರೆ ಪಶ್ಚಾತ್ತಾಪ ಅಂತ ಹೇಳಿದರೆ, ಒಂದು ಕೇವಲ ಪಾಪ ಪ್ರಜ್ಞೆ ಅಲ್ಲ, 2 ಮಾಡಿದ ಪಾಪಕ್ಕಾಗಿ ಇರುವಂಥ ಒಂದು ಕೇವಲ ಒಂದು ಲೌಕಿಕ ರೀತಿಯ ದುಃಖವಲ್ಲ. ಇನ್ನು ಮುಂದೆ ನೋಡೋಣ. ಮತ್ತಾಯನ ಸುವಾರ್ತೆ 3:7-10 ವಾಕ್ಯಗಳಲ್ಲಿ, ಅಲ್ಲಿ ನಮಗೆ ಪೂರ್ತಿ ಓದಲಿಕ್ಕೆ ಹೋದರೆ ಟೈಮ್ ಸಾಲಲಿಕ್ಕಿಲ್ಲ, ಆದರೂ ಜಸ್ಟ್ ನೋಡ್ಕೊಳ್ಳಿ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಸಾಕು. ಇಲ್ಲಿ ಸದ್ದುಕಾಯರು, ಫರಿಸಾಯರು ಇವರೆಲ್ಲ ಮತಭಕ್ತಿಯಲ್ಲಿ ಬಹಳ ಮುಂದೆ ಇದ್ದಂಥವ್ರು, ಧಾರ್ಮಿಕ ನಾಯಕರು. ಅವರು ಕೂಡ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಈಗ ಆತ್ಮಭರಿತನಾದಂಥ, ಪವಿತ್ರಾತ್ಮ ಭರಿತನಾದಂಥ ಸ್ನಾನಿಕ ಯೋಹಾನ ಹೇಳ್ತಾ ಇದ್ದಾನೆ, ಎಲೈ ಸರ್ಪ ಸಂತತಿಯವರೇ, ಮುಂದೆ ಬರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ನೀವು ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ ಎಂಬುದನ್ನು ಏನು ಮಾಡಿರಿ? ತಕ್ಕ ಫಲಗಳಿಂದ ತೋರಿಸ್ರಿ. ಫಲ ಇಲ್ಲದ ಮತಭಕ್ತಿ, ಧಾರ್ಮಿಕ ಭಕ್ತಿ ಅಥವಾ ಧರ್ಮದಲ್ಲಿರುವಂಥ ಭಕ್ತಿ. ಹಾಗಾದರೆ ನೋಡಿ, ಅವರು ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬಂದರು. ಅವರಿಗೆ ಮತಭಕ್ತಿ ಇತ್ತು, ಅದು ಬಹಳ ಟಾಪ್ ಆದಂಥ ಮತಭಕ್ತಿ ಇತ್ತು. ಆದರೆ ಅವರಿಗೆ ಮಾಡಿದ ಪಾಪಕ್ಕೋಸ್ಕರ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಬರಬೇಕು ಎಂಬಂಥದ್ದು ಅವರಿಗೆ ಇರಲಿಲ್ಲ. ಹಾಗಾದರೆ ಮತಭಕ್ತಿ ಕೂಡ ಏನಲ್ಲ. ಫರಿಸಾಯರ ಆ ಒಂದು ಸದ್ದುಕಾಯರ ಆ ಒಂದು ದೀಕ್ಷಾಸ್ನಾನಕ್ಕೆ ಬಂದದ್ರಿಂದ ಅವರು ಪಶ್ಚಾತ್ತಾಪ ಪಟ್ಟಿದ್ರು ಅಂತ ದೇವರ ವಾಕ್ಯ ಅವರನ್ನು ಸ್ವೀಕಾರ ಮಾಡಲಿಲ್ಲ. ಅವರ ಆ ಒಂದು ದೀಕ್ಷಾಸ್ನಾನಕ್ಕಾಗಿ ಅವ್ರು ಮಾಡಿಕೊಂಡ ನಿರ್ಧಾರವನ್ನು ಪಶ್ಚಾತ್ತಾಪದ ಪರಿಣಾಮ ಅಂತ ದೇವರ ವಾಕ್ಯ ಹೇಳುವುದಿಲ್ಲ. ಅದಕ್ಕೆ ಅವರಿಗೆ ಸರ್ಪ ಜಾತಿಯವರು, ಮಾನಸಾಂತರ ಆಗದವರು, ಪರಿವರ್ತನೆ ಆಗದವರು ಎಂಬುದಾಗಿ. ಹಾಗಾದರೆ ಪಾಪ ಪ್ರಜ್ಞೆ ಮಾತ್ರವಲ್ಲ, ದುಃಖ ಮಾತ್ರವಲ್ಲ, ಇನ್ನು ಮತಭಕ್ತಿಗಾಗಿ ಮಾತ್ರ ಮಾಡುವಂಥದ್ದಲ್ಲ. ಇನ್ನು ಯೆಶಾಯನ ಪ್ರವಾದನೆ 64:6 ನೋಡೋದಾದರೆ, ಒಳ್ಳೆಯವರಾಗಲಿಕ್ಕಾಗಿ ಮಾಡುವಂಥದ್ದು ಅಲ್ಲ, ಕೇವಲ ಒಳ್ಳೆಯವರಾಗೋದಕ್ಕೋಸ್ಕರ. ಯಾಕಂತೇಳಿದರೆ ಒಳ್ಳೆಯವನು ಒಬ್ಬನೂ ಇಲ್ಲ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ, ನೀತಿವಂತನೂ ಒಬ್ಬನೂ ಇಲ್ಲ, ಒಳ್ಳೆಯವನು ಒಬ್ಬನೂ ಇಲ್ಲ. ಮತ್ತು ಅಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಒಳ್ಳೆಯ ಕಾರ್ಯಗಳು, ಧರ್ಮ ಕಾರ್ಯಗಳೆಲ್ಲ ಏನಾಗಿದ್ದಾವೆ? ಹೊಲಸಿನ
ಹೊಲೆಯ ವಸ್ತ್ರದ ಹಾಗಿದೆ ಅಥವಾ ಮೈಲಿಗೆ ವಸ್ತ್ರದ ಹಾಗಿದೆ ಅಂತ, ಅಥವಾ ಹೊಲಸು ತಾಗಿದ ವಸ್ತ್ರಗಳಿಗೆ ಸಮಾನವಾಗಿದೆ ನಮ್ಮ ಒಳ್ಳೆಯ ಕಾರ್ಯಗಳು ಎಂಬುದು. ಹಾಗಾದರೆ ನಾವು ಪಶ್ಚಾತ್ತಾಪ ಅಂತ ಹೇಳಿದರೆ ಒಳ್ಳೆಯವರಾಗಲಿಕ್ಕೆ ಮಾಡುವಂಥದ್ದು ಅಲ್ಲ. ಯಾಕಂದರೆ ಒಳ್ಳೆಯವನು ಈ ಲೋಕದಲ್ಲಿ ನಮ್ಮ ಶರೀರದಲ್ಲಿ ಇರುವಷ್ಟು ಕಾಲ ನಾವು ಒಳ್ಳೆಯವರು ಅಂತ ದೇವರ ಮುಂದೆ ಹೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಮನುಷ್ಯರ ಮುಂದೆ ನಾವು ಕರೆಸಲ್ಪಡ್ಬೋದು, ಮನುಷ್ಯರ ಮುಂದೆ ಖಂಡಿತವಾಗಿ ಹೇಳಿಸಲ್ಪಡ್ಬೋದು. ಯಾಕಂತೇಳಿದ್ರೆ ಮನುಷ್ಯ ಹೊರಗಡೆ ಮಾತ್ರ ನೋಡ್ತಾನೆ. ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ನಾವು ಒಳ್ಳೆಯವರಾಗಿರೋದ್ರಿಂದ, ಒಳ್ಳೆಯವರಾದ ಕಾರಣವಾಗಿ ಕರ್ತನು ನಮ್ಮನ್ನು ಸ್ವೀಕಾರ ಮಾಡೋದಲ್ಲ, ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಆ ಕಲ್ವಾರಿ ಶಿಲುಬೆ ಯಜ್ಞದ ಮೂಲಕ ದೇವರು ನಮ್ಮನ್ನು ನೀತಿವಂತರೆಂದು ಎಣಿಸಿಕೊಳ್ತಾ ಇದ್ದಾನೆ. ನಾವು ನೀತಿವಂತರಲ್ಲ, ನಮ್ಮನ್ನು ನೀತಿವಂತರೆಂದು ಎಣಿಸ್ತಾ ಇದ್ದಾನೆ. ನಾವು ಆತನಲ್ಲಿ ಮತ್ತು ಆತನ ಆ ಒಂದು ಯಜ್ಞದಲ್ಲಿ, ತನ್ನನ್ನೇ ತಾನು ಬಲಿಯಾಗಿ ಅರ್ಪಿಸಿದ ಯಜ್ಞದಲ್ಲಿ ನಂಬಿಕೆ ಇಡೋದರ ಮೂಲಕವಾಗಿ ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತನು, ಸಮಾಧಿ ಅದನ್ನು 3ನೇ ದಿನ ಬದುಕಿದ್ದು ಬಂದು, ಇದನ್ನು ನಂಬೋದರ ಮೂಲಕವಾಗಿ ಮತ್ತು ಆ ನಂಬಿಕೆಯಲ್ಲಿ ನೆಲೆಗೊಂಡಿರೋದರ ಮೂಲಕವಾಗಿ ನಾವು ಏನಾಗ್ತೇವೆ ಅಂತೇಳಿದರೆ ನೀತಿವಂತರಾಗ್ತೇವೆ. ಹಾಗಾದರೆ ಒಳ್ಳೆಯವರಾಗೋದಕ್ಕೋಸ್ಕರ ಕೂಡ ಮಾಡುವಂಥ ಒಂದು ಕೆಲಸ ಅಲ್ಲ, ಒಳ್ಳೆಯವರಾಗಲೇಬೇಕು. ಅದರ ಅರ್ಥ ನೋಡಿ, ಈಗ ನಾವು ಈಗಾಗಲೇ ಬಂದಂಥ ಎಲ್ಲ ಪಾಯಿಂಟಲ್ಲಿ ಏನಿದೆ, ಪಾಪ ಪ್ರಜ್ಞೆ ಮಾತ್ರ ಅಲ್ಲ ಅಂತೇಳಿದರೆ ಪಾಪ ಪ್ರಜ್ಞೆ ಉಂಟು ಪಶ್ಚಾತ್ತಾಪದಲ್ಲಿ. ಹಾಗೆ ಪಶ್ಚಾತ್ತಾಪದಲ್ಲಿ ದುಃಖ ಕೂಡ ಆಗ್ತದೆ, ಆದರೆ ಕೇವಲ ದುಃಖ ಪಶ್ಚಾತ್ತಾಪ ಅಲ್ಲ. ಮತ್ತು ಒಳ್ಳೆಯವರಾಗೋದಕ್ಕೋಸ್ಕರವಾಗಿ ಮಾತ್ರ ಮಾಡುವಂಥ ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪದಿಂದ ನಾವು ಪರಲೋಕಕ್ಕೆ ಹೋಗಬೇಕು. ಈ ಲೋಕದಲ್ಲಿ ಒಳ್ಳೆಯವರಾಗಿ ಹೆಸರು ಗಳಿಸುವಂಥದ್ದು ಮಾತ್ರ ಅಲ್ಲ, ಒಳ್ಳೆಯವರು ಕೂಡ ಆಗಲೇಬೇಕು. ಆದರೆ ಒಳ್ಳೆಯವನಾಗಿ ಜೀವನ ಮಾಡ್ತೇನೆ ಅಂತ ನಿರ್ಧಾರ ಮಾಡಿಕೊಳ್ಳುವಂಥದ್ದು ಮಾತ್ರವೇ ಅಂತ ಹೇಳಿದರೆ ಅದು ದೇವರ ಮುಂದೆ ಪಶ್ಚಾತ್ತಾಪ ಅಲ್ಲ. ನಾನು ಈ ಲೋಕದಲ್ಲಿ ಒಳ್ಳೆಯವನಾಗಿ ಹೆಸರು ಗಳಿಸಬೇಕು, ಒಳ್ಳೆಯವನಾಗಿ ಬದುಕಬೇಕು, ಅದು ಒಳ್ಳೆಯದೇ, ಅದೇನು ತೊಂದರೆ ಏನಂತಲ್ಲ. ಆದರೂ ಪರಲೋಕಕ್ಕೆ ಹೋಗಬೇಕಾ ಆ ಒಳ್ಳೆತನದಿಂದ ಮಾತ್ರ ಸಾಧ್ಯ ಇಲ್ಲ. ಅದರ ಹಿಂದೆ ಇನ್ನಷ್ಟು ಡೀಪಾಗಿ ಪಶ್ಚಾತ್ತಾಪ ಹೋಗಬೇಕು. ಕೊರ್ನೆಲ್ ಸಮೇತ ಅವನು ಒಳ್ಳೆಯವನಾಗಿದ್ದ, ಆದರೆ ದೇವರು ಅವನಲ್ಲಿ ಮಾನಸಾಂತರ ಅಥವಾ ಪಶ್ಚಾತ್ತಾಪವನ್ನು ಬಯಸಿದ ನಂತರ ಅವನು ಪರಲೋಕ ಖಂಡಿತವಾಗಿ ಆ ಸುವಾರ್ತೆ ಕೇಳಿ ಅವನು ಪಶ್ಚಾತ್ತಾಪ ಪಡಬೇಕು. ಹಾಗಾದರೆ ನೋಡಿ, ಸ್ವಸ್ಥ ಬೋಧನೆ ಅಂತ ಹೇಳುವಾಗ ಪಶ್ಚಾತ್ತಾಪ ಭಾಳ ಮುಖ್ಯ. ಆದರೆ ಆ ಪಶ್ಚಾತ್ತಾಪದ ರಿಯಾಲಿಟಿ, ಆ ಒರಿಜಿನಲ್ ಪಶ್ಚಾತ್ತಾಪ ಏನು ಅಂತ ಗೊತ್ತಾಗದಿದ್ದರೆ ನಮಗೆ ದೇವರ ರಾಜ್ಯಕ್ಕೆ ಸೇರೋದು ಕಷ್ಟ ಆಗ್ತದೆ. ಮತ್ತು ಯೇಸು ಕ್ರಿಸ್ತನ ಶಿಲುಬೆ ಮರಣದಲ್ಲಿ ಅವರು ಸತ್ತರು, ಸಮಾಧಿಯಾದರು, ಪುನರುತ್ಥಾನವಾದರು. ಅವರು ಲೋಕದಲ್ಲಿ ಮನುಷ್ಯರಾಗಿ ಬಂದು ನಮಗೋಸ್ಕರ ನಮ್ಮ ಎಲ್ಲ ಪಾಪ, ಶಾಪ, ರೋಗ, ಕಷ್ಟ, ಕಣ್ಣೀರೆಲ್ಲನ ಶಿಲುಬೆ ಮೇಲೆ ಹೊತ್ಕೊಂಡು ಅವರು ನಮಗೋಸ್ಕರ ಸತ್ತು ಸಮಾಧಿಯಾಗಿ 3ನೇ ದಿನ ಬದುಕಿ ಬಂದರು. ಅದನ್ನು ನಂಬಿ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಕ್ಕೋಸ್ಕರವೇ ಸ್ವಾಮಿ ನೀನು ಕಷ್ಟ ಅನುಭವಿಸಿದ್ದೆ, ಶಿಲುಬೆ ಮೇಲೆ ಮರಣ ಹೊಂದಿದೆ, ನಾನು ಒಳ್ಳೆಯವನಲ್ಲ, ಇಂದಿನವರೆಗೆ ಒಳ್ಳೆಯವನಲ್ಲ, ನಾನು ಇನ್ನೂ ಶರೀರದಲ್ಲಿದ್ದೇನೆ, ಇನ್ನೂ ಪಾಪದಲ್ಲೇ ಇದ್ದೇನೆ ಸ್ವಾಮಿ, ಆದರೆ ನನ್ನ ಪಾಪಗಳನ್ನು ಕ್ಷಮಿಸು ಅಂತ ನಿಜವಾಗಿ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳಬೇಕು ಜೀವನ. ಅದನ್ನು ಮುಂದೆ ವಾಕ್ಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಅದೇ ನಿಜವಾದಂಥ ಪಶ್ಚಾತ್ತಾಪ. ಇನ್ನು ನೋಡಿ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆದಂಥ ಕೆಲವೊಂದು ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದೇ, ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ನೋಡಿ, ಸಾಕು ಅಷ್ಟೇ. ಈಗ ಪಶ್ಚಾತ್ತಾಪ ಅಂತೇಳಿದರೆ ದೇವರು ಒಬ್ಬನೇ ಅಂತ ನಂಬುವುದು ಮಾತ್ರ ಅಲ್ಲ. ಈಗ ಮೊದಲಿಗೆ ದೇವರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಈಗ ದೇವರು ಒಬ್ಬನೇ ಇದ್ದಾನೆ, ಆತನ ಸೃಷ್ಟಿಕರು, ಈ ಥರ ನಂಬಿದ್ದೇವೆ. ಅದು ಪಶ್ಚಾತ್ತಾಪದಲ್ಲಿ ಖಂಡಿತ ಅದು ಉಂಟು. ಆದರೆ ದೇವರು ಒಬ್ಬನೇ ಅಂತ ನಂಬಿಕೊಂಡು ಕೇವಲ ಒಬ್ಬನೇ ದೇವರಿದ್ದಾನೆ, ಕರ್ತನೇ ದೇವರು, ಯೇಸುವೆ ದೇವರು, ಇಷ್ಟು ನಂಬಿದರೆ ಅದನ್ನು ಪಶ್ಚಾತ್ತಾಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರ ವಾಕ್ಯ ದೆವ್ವಗಳು ಕೂಡ ಹಾಗೆ ನಂಬ್ತವೆ. ದೆವ್ವಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತುಂಟು. ಯಾಕಂದರೆ ಆತ್ಮಲೋಕದಲ್ಲಿ ಇರುವಂಥ ಈ ಆತ್ಮಿಕ ಈ ಜೀವಿಗಳಾಗಿರುವ ದೆವ್ವಗಳಿಗೆ, ಸೈತಾನಿಗೆ ಎಲ್ಲ ವಿಷಯ ಚೆನ್ನಾಗಿ ಗೊತ್ತುಂಟು. ಯೇಸು ಕ್ರಿಸ್ತನೇ ರಕ್ಷಕನು, ದೇವರು ಸೃಷ್ಟಿ, ಎಲ್ಲ ವಿಷಯ ಗೊತ್ತುಂಟು. ಅದೇ ದೇವರು ವಾಕ್ಯ ದೇವರು ಒಬ್ಬನೇ ಅಂತ ನೀನು ನಂಬಿದರೆ ಅದರಿಂದ ಅದು ವ್ಯರ್ಥ, ಅಪ್ರಯೋಜನ, ಅಥವಾ ಅದರಿಂದ ಕೇವಲ ನೀನು ದೇವರು ಒಬ್ಬನೇ ಅಂತ ನಂಬುವುದರಿಂದ ಯಾವ ಲಾಭವೂ ಇಲ್ಲ. ಆದರೆ ದೆವ್ವಗಳು ಕೂಡ ನಂಬ್ತವೆ, ನಡುಗ್ತವೆ ಅಂತ ದೇವರು ವಾಕ್ಯ ಹೇಳ್ತವೆ. ಆದರೆ ಪಶ್ಚಾತ್ತಾಪದಲ್ಲಿ ದೇವರು ಆ ನಿಜವಾದ ದೇವರ ಕಡೆಗೆ ಬಂದು ಪಶ್ಚಾತ್ತಾಪ ಪಡಬೇಕು, ಅದು ಸತ್ಯ. ಆದರೆ ಕೇವಲ ದೇವರೊಬ್ಬನೇ ಅಂತ ನಂಬುವಂಥದ್ದು ಪಶ್ಚಾತ್ತಾಪ. ಹಾಗಾದರೆ ಇದನ್ನೆಲ್ಲ ಸೇರಿ ಹೇಳಬೇಕು ಅಂತ ಹೇಳಿದರೆ ಏನು? ಸುಮ್ಮನೆ ಕೇವಲ ಒಂದು ಪಾಪ ಪ್ರಜ್ಞೆ ಅಲ್ಲ, ದುಃಖ ಪಡೋದು ಮಾತ್ರ ಅದು ಅಲ್ಲ, ಒಳ್ಳೆಯವರಾಗಿರಲಿಕ್ಕೆ ಮಾತ್ರ ಇರುವಂಥದ್ದಲ್ಲ, ಮತಭಕ್ತಿಗಾಗಿ ಮಾತ್ರ ಇರುವಂಥದ್ದಲ್ಲ, ದೇವರೊಬ್ಬನೇ ಅಂತ ತಿಳ್ಕೊಳ್ಳುವಂಥದ್ದು ಮಾತ್ರ ಪಶ್ಚಾತ್ತಾಪ ಅಲ್ಲ. ಹಾಗಾದರೆ ನಿಜವಾದ ಪಶ್ಚಾತ್ತಾಪ ಏನು? ಅದನ್ನೇ ನಾವು ನೋಡಿಕೊಳ್ಳುವಾಗ ಈಗಾಗಲೇ ನಾವು ನೋಡಿದ್ದೇವೆ. 2 ಕೊರಿಂಥಿಯ 7ನೇ ಅಧ್ಯಾಯ 10ನೇ ವಾಕ್ಯ ಇನ್ನೊಮ್ಮೆ ಓದಿಕೊಳ್ಳೋಣ. ಅದರ ಮೊದಲ ಅರ್ಧ ಭಾಗದಲ್ಲಿ ನಿಜವಾದ ಪಶ್ಚಾತ್ತಾಪ ಏನು ಅಂತ ಉಂಟು. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ನೋಡಿ, ದೇವರ ಚಿತ್ತಾನುಸಾರವಾಗಿರುವಂಥ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ
ರಕ್ಷಣೆಯನ್ನು ಉಂಟು ಮಾಡ್ತದೆ. ಹಾಗಾದರೆ ದೇವರ ಚಿತ್ತಾನುಸಾರವಾಗಿರುವಂಥ ಆ ಒಂದು ದುಃಖ ಹೇಗಿರ್ತದೆ, ಕೆಲವೊಂದು ವಿಷಯಗಳಿಗೆ ಬರೋಣ. ಬನ್ನಿ, ಕೀರ್ತನೆಗಳ 51ನೇ ಗ್ರಂಥ, ಅದರ 51ನೇ ಕೀರ್ತನೆ, ಅದರ 1ರಿಂದ 4ರವರೆಗಿನ ವಾಕ್ಯಗಳನ್ನು ನೋಡ್ಕೊಳ್ರಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿರುತ್ತದಲ್ಲ. ನೋಡಿ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತು ಗರ್ಭ ಹೊಂದಿದ ದಿನದಿಂದ ನಾನು ದ್ರೋಹಿಯೇ. ನೋಡಿ, ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದು, ಅದೇ ದೇವರ ಚಿತ್ತಾನುಸಾರವಾಗಿ ಇರುವಂಥ ಒಂದು ಪಶ್ಚಾತ್ತಾಪ. ದೇವರ ಮುಂದೆ ನಮ್ಮ ದ್ರೋಹಗಳನ್ನು ಒಪ್ಪಿಕೊಳ್ಳುವಂಥದ್ದು. ನೋಡಿ, ನಾನು ಪೌಲ ಒಂದು ಸಲ ಹೇಳ್ತಾನೆ, ನನ್ನಲ್ಲಿ ಪಾಪ ಇದೆ ಎಂದು ನನಗೆ ಅನಿಸದಿದ್ದರೂ ನಾನೇ ನೀತಿವಂತನಾಗುವುದಿಲ್ಲ. ನನ್ನ ನೀತಿವಂತನೆಂದು ನಿರ್ಣಯಿಸಬೇಕಾಗಿರುವಂಥದ್ದು ದೇವರು. ಹಾಗಾದರೆ ನನಗೆ ನಾನು ಪಾಪ ಮಾಡಿದ್ದೇನೆ ಅಂತ ಕಾಣದಿದ್ದರೂ ಕೂಡ ನಾನು ಪಾಪಿಯೇ. ನನ್ನ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಬೇಕು. ಅಥವಾ ನಾನು ಬಾಲ್ಯಪ್ರಾಯದಿಂದ ಈ ದಿನದವರೆಗೆ ಪಾಪಿ ಸ್ವಾಮಿ, ನಿನಗೇ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಾನು ಮನುಷ್ಯನ ವಿರುದ್ಧ ಪಾಪ ಮಾಡಿದರೂ ಕೂಡ ಅದು ಅಡಿಪಾಯದಲ್ಲಿ ಮೂಲತಃ ಅದು ಎಲ್ಲಿಗೆ ಹೋಗ್ತದೆ, ಒರಿಜಿನಲ್ ಆ ಪಾಪ ಸರಿಯಾಗಿ ಹೋಗುವಂಥ ದೇವರ ಬಳಿಗೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ಅದನ್ನು ಒಪ್ಕೊಳ್ಬೇಕು. ಇನ್ನು ನೋಡಿ, 51ರ 17ನೇ ವಾಕ್ಯದಲ್ಲಿ, ಅದೇ ಸೇಮ್ ಕೀರ್ತನೆಯಲ್ಲಿ, ಅಲ್ಲಿ ಕೂಡ ಬಹಳ ಚೆನ್ನಾಗಿರುವಂಥ ಒಂದು ವಾಕ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ದೇವರ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಪಶ್ಚಾತ್ತಾಪದಿಂದ ನಾವೇನಾಗಬೇಕು ಅಂತೇಳಿದರೆ ದೇವರ ಬಳಿಗೆ ಬರಬೇಕು. ಅಥವಾ ಆ ಪಶ್ಚಾತ್ತಾಪದಿಂದ ಜಜ್ಜಲ್ಪಟ್ಟಂಥ ಆ ಒಂದು ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ದೇವರ ಮುಂದೆ, ಅಯ್ಯೋ ದೇವರೇ, ನಾನು ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ. ಈಗ ಈ ಲೋಕದಲ್ಲಿ ಸುಮ್ಮನೆ ನಾನು ಪಾಪ ಮಾಡಬಾರ್ದಾಗಿತ್ತು, ಕೆಟ್ಟದ್ದು ಮಾಡಿದೆ, ಈಗ ನನ್ನ ಹೆಸರು ಹೋಯಿತು, ನನಗೆ ಮರ್ಯಾದೆ ಹೋಯಿತು, ಇನ್ನು ಮುಂದೆ ಜನರ ಮುಂದೆ ತಲೆ ಎತ್ಕೊಂಡು ಹೇಗೆ ಅಡ್ಡಾಡಲಿ, ಆ ಒಂದು ಪಾಪ ಪ್ರಜ್ಞೆ, ದುಃಖ, ಅದು ವಿಷಯ ಅಲ್ಲ. ಮನುಷ್ಯನ ಮುಂದೆ ಕೂಡ ನಾವು ತಪ್ಪು ಮಾಡುವುದು ಸರಿಯಲ್ಲ. ಆದರೂ ಕೂಡ ನಾವು ಅದು ದೇವರ ಮುಂದೆ ಅರಿಕೆ ಮಾಡಿ ನಾವೇನು ಮಾಡಬೇಕು. ಅದೇ ನೋಡಿ, ಲೌಕಿಕವಾದಂಥ ರೀತಿಯಲ್ಲಿ ದುಃಖಪಟ್ಟರೆ ಮರಣದಲ್ಲಿ ಎಂಡಾಗ್ತದೆ. ದೇವರ ಚಿತ್ತಾನುಸಾರವಾಗಿ ದುಃಖಪಟ್ಟರೆ ನಿನ್ನ ಪಾಪವು ರಕ್ತದಂತೆಯೇ ಕಡು ಕೆಂಪಾಗಿದ್ದರೂ ಅದನ್ನು ನಾನೇನು ಮಾಡ್ತೇನೆ, ಹಿಮದಂತೆ ಬೆಳ್ಳಗೆ ಮಾಡ್ತೇನೆ. ಎಷ್ಟು ದೊಡ್ಡ ಪಾಪಿಯಾಗಿದ್ದಿರ್ಬೋದು, ಎಷ್ಟು ದೊಡ್ಡ ಪಾಪವೇ ಆಗಿರ್ಬೋದು, ದೇವರ ಮುಂದೆ ಪಶ್ಚಾತ್ತಾಪಪಟ್ಟು, ಅಯ್ಯೋ ದೇವರೇ, ನಾನು ಈ ಪಾಪಗಳನ್ನು ನಿನ್ನ ವಿರುದ್ಧ ಮಾಡಿದ್ದೇನೆ ಸ್ವಾಮಿ ಅಂತ ದೇವರ ಮುಂದೆ ಪಶ್ಚಾತ್ತಾಪಪಟ್ಟು, ಯೇಸು ಕ್ರಿಸ್ತನ ಮುಂದೆ ಪಶ್ಚಾತ್ತಾಪಪಟ್ಟು ನಾವು ನಮ್ಮ ಪಾಪಗಳಿಗಾಗಿ ದೇವರ ಕಡೆಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕು. ಅದೇ ನೋಡಿ, ನಾವು ಈಗಾಗಲೇ ಅಪೊಸ್ತಲ ಕೃತ್ಯದಲ್ಲಿ 2ನೇ ಅಧ್ಯಾಯ ಅದರ 36ರಿಂದ 38ರವರೆಗೆ ನೋಡಿದ್ದೇವೆ. ನೀವೇನು ಮಾಡಿರಿ, ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು, ಅಥವಾ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಮಾನಸಾಂತರ ಹೊಂದಿರಿ. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹಾಗೆಯೇ ನಾವು ಒಂದು ಪಶ್ಚಾತ್ತಾಪ ಪಡಬೇಕು. ದೇವರೇ, ನಾನು ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ, ಈ ಮಾಡಿದ ಪಾಪ ಎಲ್ಲ ನಿನ್ನ ವಿರುದ್ಧ. ಯಾಕಂತ ಹೇಳಿದರೆ ನಾವು ಪಾಪಿಗಳಾಗಿ ಇರೋದಕ್ಕೋಸ್ಕರ ದೇವರು ಮಾಡಿದ್ದಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ್ದಲ್ಲ. ನಾವು ಪರಿಶುದ್ಧರಾಗಿರಬೇಕು ಅಂತ ಸೃಷ್ಟಿ ಮಾಡಿದ್ದು. ಆದರೆ ನಾವು ಮಾಡುವಂಥ ಎಲ್ಲ ಪಾಪ ದೇವರ ವಿರುದ್ಧವೇ ಆಗ್ತದೆ. ನಾವು ತಂದೆ ವಿರುದ್ಧ, ತಾಯಿ ವಿರುದ್ಧ, ಹೆಂಡತಿ ವಿರುದ್ಧ, ಗಂಡನ ವಿರುದ್ಧ, ಮಕ್ಕಳ ವಿರುದ್ಧ, ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜನರ ವಿರುದ್ಧ ಏನು ತಪ್ಪು ಮಾಡ್ತೇವೆ, ಹೃದಯದಲ್ಲಿ ಏನು ಕೆಟ್ಟದನ್ನು ವಿಚಾರ ಮಾಡ್ತೇವೆ, ಆಲೋಚನೆ ಮಾಡ್ತೇವೆ, ಹೊಟ್ಟೆಕಿಚ್ಚು ಮಾಡ್ತೇವೆ, ಸ್ವಾರ್ಥತೆ, ಹಣದಾಸೆ, ಏನು ಮಾಡಿದರೂ ಕೂಡ ಅದೆಲ್ಲ ಮೂಲತಃ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪಾಪ. ಅದಕ್ಕೆ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕು. ಮತ್ತು ನಾವು ನೋಡ್ತಾ ಇದ್ದೇವೆ, ದೇವರ ಮುಂದೆ ಪಶ್ಚಾತ್ತಾಪದಿಂದ ನಮ್ಮ ಹೃದಯವನ್ನು ಜಜ್ಜಿಕೊಳ್ಳೋದಾದರೆ ದೇವರು ನಮ್ಮನ್ನು ತಿರಸ್ಕಾರ ಮಾಡುವುದಿಲ್ಲ. ಇನ್ನು ಮುಂದೆ ನೋಡಿ, 32ನೇ ಕೀರ್ತನೆ ಅದರ 5ನೇ ವಾಕ್ಯ, 1 ಯೋಹಾನ 1:9. ನಮಗೆ ಸಮಯ ದಾಡ್ತಾ ಇರೋದರಿಂದ ಓದೋದು ಬೇಡ, ನಾನೇ ಹೇಳ್ತೇನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನನ್ನ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡುತ್ತೇನೆಂದು ದೇವರ ಸನ್ನಿಧಿಯಲ್ಲಿ ಬಂದು ಅರಿಕೆ ಮಾಡಿದಾಗ ದೇವರು ಅದನ್ನು ಕ್ಷಮಿಸಿಬಿಟ್ರು ಅಂತ 32ನೇ ಕೀರ್ತನೆ. ಭಾಳ ಚೆನ್ನಾಗಿದೆ ಆ ವಾಕ್ಯ. ಅಂದರೆ ದೇವರ ಮುಂದೆ ಯಾವ ಪಾಪವನ್ನು ಮುಚ್ಚಿಕೊಳ್ಳಬಾರದು, ತೆರೆದ ಮನಸ್ಸಿನಿಂದ ಬರಬೇಕು. ಮತ್ತು ಅದೇ 1 ಯೋಹಾನ 1:9 ನೋಡ್ತೇವೆ, ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡ್ತದೆ. ನಾವು ದೇವರ ಮುಂದೆ ಬರುವಾಗ ಒಂದನ್ನು ಮುಚ್ಚಿಟ್ಟು ಇನ್ನೊಂದನ್ನು ಹೇಳುವಂಥವರಾಗಿರಬಾರ್ದು. ಎಲ್ಲವೂ ಆತನಿಗೆ ಗೊತ್ತುಂಟು. ಅದಕ್ಕೆ ನಿಜವಾದ ಪಶ್ಚಾತ್ತಾಪ ಅಂತೇಳಿದರೆ ದೇವರ ಬಳಿಗೆ ಬಂದು ದುಃಖಿಸುವಂಥದ್ದು, ನಾನು ಪಾಪಿ, ನೀನು ಪರಿಶುದ್ಧನೆಂದು ಒಪ್ಪಿಕೊಳ್ಳುವಂಥದ್ದು, ಮತ್ತು ತೆರೆದ ಮನಸ್ಸಿನಿಂದ ಬರುವಂಥದ್ದು, ಎಲ್ಲವನ್ನೂ ಓಪನ್ ಆಗಿ ದೇವರ ಮುಂದೆ ಹೇಳಬೇಕು. ಮತ್ತೆ ಮುಂದೆ ನೋಡ್ತೇವೆ, ಪಾಪದಿಂದ ತಿರುಗಿಕೊಳ್ಳಬೇಕು. ಜ್ಞಾನೋಕ್ತಿಗಳು 28:13 ನಾವು ನೋಡ್ತಾ ಇದ್ದೇವೆ. ಆ ವಾಕ್ಯವನ್ನು ಓದಿಕೊಳ್ಳ್ರಿ. ಜ್ಞಾನೋಕ್ತಿಗಳು 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು,
ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಈಗ ನೋಡಿ, ಮುಚ್ಚಿ ಇಟ್ಟರೆ ಅವನಿಗೆ ಶುಭವಾಗದು. ಒಪ್ಪಿಕೊಂಡು ಅರಿಕೆ ಮಾಡಿ ಪಾಪಗಳನ್ನು ಬಿಟ್ಟು ಬಿಡಬೇಕು, ಆಗ ಅವನಿಗೆ ಶುಭವಾಗುವುದು. ಅಂದರೆ ನಿಜವಾದ ಪಶ್ಚಾತ್ತಾಪ ಅಂತ ಹೇಳಿದರೆ ಮುಚ್ಚಿಡುವಂಥದ್ದಲ್ಲ, ಅರ್ಧ ಮುಚ್ಚಿಡುವಂಥದ್ದು ಕೂಡ ಪಶ್ಚಾತ್ತಾಪ ಅಲ್ಲ. ಎಲ್ಲ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಬೇಕು, ಒಪ್ಪಿಕೊಂಡು ಅರಿಕೆ ಮಾಡಬೇಕು. ನಾನು ಪಾಪಿ ಅಂತ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಒಪ್ಪಿಕೊಂಡು ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಡಬೇಕು. ನೋಡಿ, ನಿಜವಾದ ಪಶ್ಚಾತ್ತಾಪದಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಕೇವಲ ಪಾಪ ಪ್ರಜ್ಞೆ, ದುಃಖಿಸುವಂಥದ್ದು, ಅಯ್ಯೋ ನಾನು ಪಾಪಿ, ಮತ್ತು ಮಾರನೇ ದಿನ ಅದನ್ನೇ ಮಾಡ್ತೇನೆ, ಅದು ಪಶ್ಚಾತ್ತಾಪ ಅಲ್ಲ. ನಿಜವಾದ ಪಶ್ಚಾತ್ತಾಪ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳುವಾಗ ಅಲ್ಲಿ ಒಪ್ಪಿಕೊಂಡು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ನೋಡಿ, ದೇವರ ರಕ್ಷಣೆಯ ಯೋಜನೆಯಲ್ಲಿರುವಂಥ ಪಶ್ಚಾತ್ತಾಪ ಹೀಗೆ. ನಮಗೆ ರಕ್ಷಣೆ ಕೊಡಬೇಕು ಅಂತ ದೇವರ ಆಲೋಚನೆ ಇಲ್ಲಿರುವಂಥ ಪಶ್ಚಾತ್ತಾಪ ಹೇಗೆ? ನೀವು ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ರಿ. ಆ ಪಶ್ಚಾತ್ತಾಪ ಹೇಗೆ? ದೇವರ ಚಿತ್ತಾನುಸಾರವಾಗಿ ದುಃಖಿಸಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ. ನಮ್ಮಿಂದಲೇ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಲಾಯಿತು, ನಮಗೋಸ್ಕರವೇ ಆತ ಮರಣ ಹೊಂದಿದನು, ನಮಗೋಸ್ಕರವೇ ಆತ ಎದ್ದು ಬಂದನು. ಹೃದಯದಲ್ಲಿ ನಂಬಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ. ಆದರೂ ಕೂಡ ಏನೂ ಹೆಚ್ಚು ಕಡಿಮೆಗಳು ಮತ್ತೆ ಸಂಭವಿಸ್ತು. ಆದರೆ ಆ ಪಾಪಗಳಿಗೋಸ್ಕರ ನಿಜವಾದ ಅಯ್ಯೋ ನಾನು ಮಾಡಬಾರ್ದು ನಿನ್ನ ಮಗನಾಗಿ ಸ್ವಾಮಿ. ಅದೇ ನಾನೊಂದು ಪ್ರಶ್ನೆ ಕೇಳಕ್ಕಿದೆ. ಈಗ ನಾನು ಯೇಸು ಸ್ವಾಮಿನ ಅಂಗೀಕರಿಸಿದೆ, ಪಶ್ಚಾತ್ತಾಪಪಟ್ಟು ಮಾನಸಾಂತರಪಟ್ಟು ದೇವರ ಕಡೆಗೆ ತಿಳ್ಕೊಂಡೆ. ಆದರೆ ನಾನು ಮುಂದೆ ಹೋಗುವಾಗ ನನ್ನಲ್ಲಿ ತಪ್ಪು ಸಂಭವಿಸಿತು. ಆಗ ನಾನು ಪುನಃ ಮಾನಸಾಂತರ ಪಡಬೇಕಾ ಅಥವಾ ಪಶ್ಚಾತ್ತಾಪ ಬೇಕಾ ಬೇಡವಾ? ಈಗ ನೋಡಿ, ನಮಗೆ ಕರ್ತನನ್ನು ಸ್ವೀಕಾರ ಮಾಡುವಂಥ ಟೈಮಲ್ಲಿ ಅದುವರೆಗೆ ಇದ್ದಂಥ ನಮ್ಮ ಜೀವಿತದಲ್ಲಿ ಸಂಭವಿಸಿದಂಥ ನೆನಪಿರುವಂಥದ್ದೆಲ್ಲ ಅರಿಕೆ ಮಾಡಬೇಕು. ನೆನಪಿಲ್ಲದಕ್ಕಾಗಿ ಕೂಡ ನಾವು ಪಶ್ಚಾತ್ತಾಪ ಪಡಬೇಕು. ಪಟ್ಟು ಇನ್ನು ಮುಂದೆ ಅದನ್ನು ಮಾಡಬಾರ್ದು, ಅದು ದೇವರ ನಿಯಮ. ಆದರೆ ಇನ್ನೂ ಈ ಶರೀರದಲ್ಲಿ ಇರೋದರಿಂದ ಕೆಲವೊಮ್ಮೆ ಹೆಚ್ಚು ಕಡಿಮೆಗಳು ಈ ಶರೀರದಲ್ಲಿ ತಪ್ಪುಗಳು ಸಂಭವಿಸ್ತವೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ನನ್ನಲ್ಲಿ ಪಾಪವಿಲ್ಲವೆಂದು ಒಬ್ಬನು ಹೇಳಿದರೆ ಅವನು ತನ್ನನ್ನು ತಾನೇ ಮೋಸ ಮಾಡಿಕೊಳ್ತಾನೆ. ಮತ್ತು ಅವನೇನು ಮಾಡಬೇಕು? ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ, ಸ್ವಾಮಿ ನಿನ್ನ ಮಗನಾಗಿ ಕೂಡ ನಾನು ಈ ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ನಾನು ಕ್ಷಮಿಸು ಅಂತ ಒಂದು ಬೇಡಿಕೊಳ್ಬೇಕು. ಅಲ್ಲಿ ಅನುದಿನದ ಜೀವಿತದಲ್ಲಿ ಕೂಡ ಒಂದು ನೋಡಿ, ರಕ್ಷಣೆಗೆ ವಿವಿಧ ವಾಕ್ಯಗಳನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸುವನ್ನು ನಮಗೋಸ್ಕರ ಶಿಲುಬೆ ಮೇಲೆ ಸತ್ರು, ಸಮಾಧಿಯಾದರು, ತಂದೆಯ ದೇವರು ಎಬ್ಸಿದ್ರು ಅಂತ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ರಕ್ಷಣೆ ಆಗಿಬಿಡ್ತದೆ. ಆದರೆ ಮತ್ತೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು ಅಂತ, ಕರ್ತನಾಮ ಹೇಳಿಕೊಳ್ಳುವವನು ರಕ್ಷಣೆ ಹೊಂದುವನು ಅಂತ. ಮತ್ತೆ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ, ಆತನ ಬರುವಿಕೆಯ ಕುರಿತ ನಿರೀಕ್ಷೆಯಲ್ಲಿ ಜೀವನ ಮಾಡುವಂಥವರಿಗೆ ಇದರಲ್ಲಿ ನಾವು ನೋಡ್ತೇವೆ, ಇಬ್ರಿಯ ಪತ್ರಿಕೆ 9:28 ವಾಕ್ಯದಲ್ಲಿ ಅವರ ರಕ್ಷಣೆಗಾಗಿ ಆತನು ಪ್ರತ್ಯಕ್ಷನಾಗುವನು ಅಂತ. ಅಲ್ಲಿ ರಕ್ಷಣೆ ಹೊಂದಿದ್ದೇವೆ, ಇನ್ನು ರಕ್ಷಣೆ ನಮಗೆ ಬರಬೇಕು ಅಂತ. ಆತ್ಮರಕ್ಷಣೆ ಆಗಿದೆ, ಶರೀರಕ್ಕೆ ರಕ್ಷಣೆ ಆಗಲಿಲ್ಲ. ಇನ್ನೂ ಪಾಪ ಮಾಡುವಂಥ ಅವಕಾಶಗಳು ಈ ಶರೀರದಲ್ಲಿ ಇನ್ನೂ ಇರ್ತವೆ. ಆದ ಕಾರಣ ನಾವು ಯಾವಾಗಲೂ ಕರ್ತನ ಕೃಪೆಯಲ್ಲಿ, ಅಲ್ಲೇ ನಮಗೆ ಕರ್ತನ ಕೃಪೆಯಲ್ಲಿ ಆಶ್ರಯಿಸಿಕೊಂಡವರಾಗಿ ನಾವು ಜೀವನ ಮಾಡಬೇಕು. ತಪ್ಪು ಸಂಭವಿಸಿದ ಕೂಡಲೇ ಪವಿತ್ರಾತ್ಮ ನಮ್ಮನ್ನು ಎಚ್ಚರಿಸ್ತಾನೆ, ನಾವು ತಕ್ಷಣವೇ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು. ಹಾಗೆ ನೋಡಿ, ಇನ್ನು ಮುಂದೆ ಕೆಲವೊಂದು ವಾಕ್ಯಗಳನ್ನು ಕೂಡ ನೋಡಬೇಕಾಗ್ತದೆ. ಪಾಪವನ್ನು ನಾವು ದ್ವೇಷಿಸಬೇಕು. ನಿಜವಾದ ಪಶ್ಚಾತ್ತಾಪದಲ್ಲಿ ಪಾಪದ ಕುರಿತಾದ ದ್ವೇಷ ಉಂಟಾಗ್ತದೆ. ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕು, ಪಾಪಿಯೆಂದು ಒಪ್ಪಿಕೊಳ್ಳಬೇಕು, ಮತ್ತು ತೆರೆದ ಮನಸ್ಸಿನಿಂದ ಎಲ್ಲವನ್ನು ಅರಿಕೆ ಮಾಡಬೇಕು. ಇನ್ನು ಪಾಪವನ್ನು ಬಿಟ್ಟು ತಿರುಗಬೇಕು. ಮಾತ್ರ ಅಲ್ಲ, ಪಾಪವನ್ನು ನಾವು ದ್ವೇಷಿಸಬೇಕು. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ಮತ್ತು ಯೆಹೆಜ್ಕೇಲ 20ನೇ ಅಧ್ಯಾಯ ಅದರ 43, 44ನೇ ವಾಕ್ಯಗಳಲ್ಲಿ ಹೀಗೆ ತುಂಬ ಕಡೆ, ಒಂದು ಕಡೆ ಎರಡು ಕಡೆ ಅಲ್ಲ, ತುಂಬ ಕಡೆ ವಾಕ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಪಾಪವನ್ನು ದ್ವೇಷಿಸಬೇಕು, ಹಾಗೇ ಮಾಡಬೇಕು. ಪಾಪವನ್ನು ಎದುರಿಸುವಲ್ಲಿ ಪ್ರಾಣಾಪಾಯದವರೆಗೆ ಕೂಡ ನಾವೇನು ಮಾಡಬೇಕಾಗ್ತದೆ? ಅದನ್ನು ದ್ವೇಷಿಸಬೇಕು. ಪ್ರಾಣ ಹೋದರೂ ಪಾಪ ಮಾಡಲ್ಲ, ಪಾಪವನ್ನು ದ್ವೇಷಿಸುವಂಥವ್ರಾಗಿ. ಅದೇ ನಿಜವಾದ ಪಶ್ಚಾತ್ತಾಪದ ಒಂದು ಲಕ್ಷಣವಾಗಿರುತ್ತದೆ. ಇನ್ನು ಏನಾದರೂ ನಿಜವಾದ ಪಶ್ಚಾತ್ತಾಪ ಬಂದರೆ ಅಲ್ಲಿ ಅದಕ್ಕೆ ಕೆಲವೊಂದು ಅದೇ ನೋಡಿ, ಯೋಹಾನ ಹೇಳ್ತಾನೆ, ನೀವು ದೇವರ ಕಡೆಗೆ ತಿರುಗಿಕೊಂಡಿದ್ದೀರೆಂದು ತಕ್ಕ ಫಲಗಳಿಂದ ತೋರಿಸಿರಿ ಫಲ. ನೋಡಿ, ಅದಕ್ಕೆ ನಿಜವಾದ ಪಶ್ಚಾತ್ತಾಪಕ್ಕೆ ಒಂದು ಉದಾಹರಣೆ ಜಕಾಯ 19ನೇ ಅಧ್ಯಾಯ, ಲೂಕನ ಸುವಾರ್ತೆ 19ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನಾನು ಅನ್ಯಾಯವಾಗಿ ಏನಾದರೂ ನಾನು ಪಡ್ಕೊಂಡಿದ್ದೆ ಆದರೆ ಅಥವಾ ಸಂಪಾದನೆ ಮಾಡಿದ್ದೆ ಆದರೆ 4 ಪಟ್ಟು ಅದನ್ನು ವಾಪಸ್ ಕೊಡ್ತೇನೆ, ಅರ್ಧ ಆಸ್ತಿಯನ್ನು ಬಡವರಿಗೆ ಕೊಡ್ತೇನೆ ಅಂತ. ಅಂದರೆ ಪಶ್ಚಾತ್ತಾಪ ಬಂದರೆ ಏನು ಎಲ್ಲಿ ಮೋಸ ಮಾಡಿದ್ದೇವೆ, ಏನು ಯಾರ ಕೈಯಿಂದ ಕಸಿದುಕೊಂಡಿದ್ದೇವೆ, ಸುಲಿಗೆ ಮಾಡಿದ್ದೇವೆ, ಅದನ್ನು ನಾವೇನು ಮಾಡಬೇಕು? ಸೆಟಲ್ ಮಾಡಲಿಕ್ಕೆ ರೆಡಿ ಆಗಬೇಕು. ನಾನು ಮೋಸ ಮಾಡಿ ನನ್ನ ಕೈಲಿ ಇಟ್ಕೊಂಡಿದ್ದು ನನ್ನ ಕೈಲೇ ಇರ್ತದೆ, ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ಇನ್ನು ಮುಂದೆ ಮಾಡಲ್ಲ. ಆದರೆ ಕಳ್ಳ ಮಾಲು ನನ್ನ ಕೈಯಲ್ಲೇ ಉಂಟು, ಹಾಗಾಗೋದಿಲ್ಲ. ನಿಜವಾದ ಪಶ್ಚಾತ್ತಾಪದಲ್ಲಿ ನಾನು ಕದ್ದದ್ದನ್ನು, ಮೋಸ ಮಾಡಿದ್ದೇನೆ, ಒಬ್ಬರಿಗೆ ಬೈದೆ, ಹೊಡೆದೆ, ಅವ್ರ ಹತ್ರ ಕ್ಷಮೆನೂ ಕೇಳಬೇಕು. ಅಥವಾ ಯಾರ ವಸ್ತುವನ್ನು ಅಪಹರಿಸಿದ್ದೇನೆ ಅದನ್ನು ಅವರಿಗೆ ವಾಪಸ್ ಕೊಟ್ಟು ಕ್ಷಮೆ ಕೇಳಬೇಕು.
ಅದು ಜಕ್ಕಾಯನ ಜೀವಿತದ್ದು. ಅದಕ್ಕೆ ನಿಜವಾದ ಪಶ್ಚಾತ್ತಾಪದಲ್ಲಿ ಏನುಂಟು ಅಂತೇಳಿದರೆ, ನಮಗೆ ದೇವರ ಬಳಿ ದುಃಖಿಸಿ ತೆರೆದ ಮನಸ್ಸಿನಿಂದ ಎಲ್ಲವನ್ನು ಅರಿಕೆ ಮಾಡಿ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ಪಾಪವನ್ನು ದ್ವೇಷಿಸಿ ಇನ್ನು ತಪ್ಪು ಮಾಡಿದ್ದನ್ನು ಎಲ್ಲೆಲ್ಲಿ ನಮಗೆ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಸಾಲ್ವ್ ಮಾಡಬೇಕು. ಅವ್ರು ತೀರೋಗಿದ್ದಾರೆ, ನಾವು ಯಾರ ವಿರುದ್ಧ ತಪ್ಪು ಮಾಡಿದ್ದೇನೆ, ಈಗ ಅವ್ರ ಹತ್ರ ಹೇಳಿ ಮುಗಿಸ್ಲಿಕ್ಕೆ ಆಗಲ್ಲ. ಕೊನೆ ಪಕ್ಷ ದೇವರ ಹತ್ರ ಆದರೂ ಹೇಳಬೇಕು, ದೇವರೇ ಅವರಿಗೆ ಹೇಳಲಿಕ್ಕೆ ನನಗೆ ಮನಸ್ಸುಂಟು, ಏನು ಮಾಡಲಿಕ್ಕೆ ಆಗಲ್ಲ, ತೀರ್ಕೊಂಡಿದ್ದಾರೆ. ಇಲ್ಲ ಅವ್ರ ಮಕ್ಕಳು ಸಿಕ್ಕರೂ ಹೇಳ್ಬೋದು, ನಿಮ್ಮ ಅಪ್ಪನಿಗೆ ವಿರುದ್ಧ ನಾನು ತಪ್ಪು ಮಾಡಿದ್ದೆ, ಕ್ಷಮಿಸಿ, ಏನಾದರೂ ಕೊಡೋದಿದ್ದರೆ ನಾನು ನಿಮಗೆ ಕೊಟ್ಟು ತೀರಿಸ್ತೇನೆ ಅಂತ. ಅದು ನಿಜವಾದ ಪಶ್ಚಾತ್ತಾಪ. ಮತ್ತು ಮುಂದೆ ಪಾಪದಿಂದ ನಾವು ಹಿಂದಿರುಗಬೇಕು. ಅದಕ್ಕೆ ಕೆಲವು ವಾಕ್ಯಗಳನ್ನು ನೋಡಲಿಕ್ಕೆ ಆಗ್ತದೆ. ಜಕರಿಯ 1ನೇ ಅಧ್ಯಾಯ ಅದರ 4ನೇ ವಾಕ್ಯ, ಪಾಪವನ್ನು ಬಿಟ್ಟು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು ಪೂರ್ತಿಯಾಗಿ. ಇನ್ನು ಪಾಪದಲ್ಲಿ ಇರಬಾರ್ದು, ದ್ವೇಷಿಸಿ ಆಯಿತು, ಅದನ್ನು ಸೆಟ್ಲ್ ಮಾಡಿ ಆಯಿತು, ಪೂರ್ತಿಯಾಗಿ ಅದೇ ನೋಡಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ. ನಾವು ಆ ಪಾಪದ ದಾರಿಯಲ್ಲಿದ್ದೀವಿ, ಈಗ ಪೂರ್ತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇನ್ನು ಕೂಡ ಲೋಕದಿಂದ ಹಿಂದಿರುಗಬೇಕು. 1 ಯೋಹಾನ 2ನೇ ಅಧ್ಯಾಯ 15ನೇ ವಾಕ್ಯ, ಲೋಕವು ಅದರ ಆಶೆ ಗತಿಸಿ ಹೋಗುತ್ತೆ, ದೇವರ ಚಿತ್ತವನ್ನು ನೆರವೇರಿಸುವನು ಹಿಂದೆದಿಗಿರುವನು. ಲೋಕದ ಮೇಲೆ ಆಶೆ ಇಡಬೇಡ್ರಿ, ಅದು ಪರಲೋಕದಿಂದ ಬಂದ ಪ್ರೀತಿ ಅಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂತ ಹೇಳಿದರೆ ಅದಕ್ಕೆ ದೇವರ ಲೋಕದಿಂದ ನಾವೇನಾಗಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಈಗ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ವಾಕ್ಯ, ಆ ವಾಕ್ಯನ ಓದಿಕೊಳ್ಳ್ರಿ. ನಮ್ಮಿಂದಲೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಾವು ನಮ್ಮನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೇವೆ, ಇನ್ನು ನಾವು ನಮ್ಮನ್ನು ಕಾನ್ಸಂಟ್ರೇಟ್ ಮಾಡದೆ ಕರ್ತನ ಕಡೆಗೆ ಕಾನ್ಸಂಟ್ರೇಷನ್. 2 ಕೊರಿಂಥಿ 2:5-15 ಓದಿ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಸಾಕು, ಇನ್ನು ನಮಗಾಗಿ ಜೀವನ ಮಾಡಬಾರ್ದು. ನಾವು ಪಶ್ಚಾತ್ತಾಪ ಪಟ್ಟ ಮೇಲೆ ಇನ್ನು ಕ್ರಿಸ್ತಿಯ ಪಶ್ಚಾತ್ತಾಪ ಅಥವಾ ಕ್ರೈಸ್ತ ಪಶ್ಚಾತ್ತಾಪ ಅಥವಾ ದೇವರ ವಾಕ್ಯದ ಪಶ್ಚಾತ್ತಾಪದ ಬಗ್ಗೆ ಇದು. ನಾವು ಕರ್ತನ ಮುಂದೆ ಪಶ್ಚಾತ್ತಾಪ ಪಟ್ಟರೆ ಇನ್ನು ಮುಂದೆ ನಾವು ನಮಗಾಗಿ ಜೀವನ ಮಾಡುವವರಾಗಿರಬಾರ್ದು. ನಾವು ಕರ್ತನಿಗೋಸ್ಕರ, ನಮಗೋಸ್ಕರ ಸತ್ತು ಎದ್ದು ಬಂದಂಥ ಕರ್ತನಿಗೋಸ್ಕರ ಜೀವನ ಮಾಡಬೇಕು. ನೋಡಿ, ಲೋಕದಿಂದ ತಿರುಗಬೇಕು, ಒಂದು ಪಾಪದಿಂದ ಹಿಂತಿರುಗಬೇಕು, ಲೋಕದಿಂದ ಹಿಂತಿರುಗಬೇಕು, 2 ಸೈತಾನ್ನಿಂದ ಹಿಂತಿರುಗಬೇಕು, ಅಂದರೆ ನಮ್ಮಿಂದಲೇ ಹಿಂತಿರುಗಬೇಕು. ಇನ್ನು 4ನೇದು ಸೈತಾನ್ನಿಂದ ಹಿಂತಿರುಗಬೇಕು. ಅಪೊಸ್ತಲ ಕೃತ್ಯಗಳು 26:18, ಕೊಲೊಸೆ 1:13 ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನ್ನ ಅಧಿಕಾರ, ಅಂಧಕಾರದ ಕತ್ತಲೆಯಿಂದ ಬೆಳಕಿಗೂ ಸೈತಾನ್ನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಳ್ಳ್ರಿ ಅಂತ. ಇನ್ನು ಸೈತಾನಿಗೆ ಸಂಬಂಧಪಟ್ಟ ಯಾವ ಕಾರ್ಯಗಳಿದ್ರೂ ಅದರಿಂದ ಪೂರ್ತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದು ಪಶ್ಚಾತ್ತಾಪ. ಅಷ್ಟೇ. ಕೊನೆಯದಾಗಿ ಸಮಯದ ಅಭಾವ ಇದೆ, ಒಂದು ಪ್ರಶ್ನೆ. ಈಗ ಒಬ್ಬರಲ್ಲಿ ಪಶ್ಚಾತ್ತಾಪ ಉಂಟಾಯಿತು, ಅವನು ಪಾಪ ಮಾಡ್ತಿದ್ದಾನೆ, ಆ ಪಶ್ಚಾತ್ತಾಪ ಪಟ್ಟ ನಿಜವಾದ ಪಶ್ಚಾತ್ತಾಪ ಪಟ್ಟ ಮೇಲೆ ಅವನಿಗೆ ಅದರದ ಒಂದು ಚುಚ್ಚುವ ಅನುಭವ ಮತ್ತೆ ಉಂಟಾಗ್ತದೆ? ಖಂಡಿತವಾಗಿಲ್ಲ. ಈಗ ನಿಜವಾಗಿ ದೇವರ ಮುಂದೆ ಅದೇ ನೋಡಿ, ಲೋಕಾನುಸಾರವಾಗಿ ದುಃಖಪಟ್ಟರೆ ಅವನಿಗೆ ಮರಣ ಉಂಟಾಗ್ತದೆ. ಆದರೆ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟರೆ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ, ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ. ಅದೇ ನೋಡಿ, ಹಿಂದೆ ಜಗತ್ ಪ್ರಸಿದ್ಧ ಏನು ವರ್ಲ್ಡ್ ಕಾನ್ಫರೆನ್ಸ್, ವಿವಿಧ ಧರ್ಮಗಳ ಬಗ್ಗೆ ನಡೆದಂಥ ಕಾನ್ಫರೆನ್ಸಲ್ಲಿ ಹಿಂದೆ ಭಾರತದ ಪ್ರಸಿದ್ಧ ವ್ಯಕ್ತಿ ಕೂಡ ಅಲ್ಲಿ ಹೋಗಿ ಭಾಷಣ ಮಾಡಿದರು. ಅದಾದ ನಂತರ ಜೋಸೆಫ್ ಕುಕ್ ಅಂತ ಒಬ್ಬರು ದೇವ್ರ ಸೇವಕರು ಎದ್ದು ನಿಂತು ಒಂದು ಭಾಷಣ ಮಾಡ್ತಾರೆ, ದೇವರ ವಾಕ್ಯ ಸಂದೇಶ ಕೊಡ್ತಾರೆ. ಅವರಂದರು, ನೋಡಿ, ಇಂಗ್ಲೆಂಡಿನ ರಾಜ ಮತ್ತು ರಾಜ ಮಾರು ವೇಷ ಹಾಕ್ಕೊಂಡು ಇಂಗ್ಲೆಂಡನ್ನು ಸುತ್ತಲಿಕ್ಕೆ ಹೋಗಿದ್ದರು. ಒಬ್ಬರು ಬಡವರ ಮನೆಗೆ ಹೋದರು, ಅವರಿಗೆ ಅಲ್ಲಿ ಆತಿಥ್ಯ ಕೊಟ್ಟರು ಅಥವಾ ಅವರಿಗೆ ಸ್ವೀಕಾರ ಮಾಡಿದರು. ರಾಜ ಅಂತ ಗೊತ್ತಿರಲಿಲ್ಲ. ಆಮೇಲೆ ಇವರು ಮಲಗಲಿಕ್ಕೆ ಹೋದಾಗ ಇವರು ರಾಜ ಅಂತ ಗೊತ್ತಾಯಿತು. ಆಗ ಇವರು ನಿದ್ರೆ ಮಾಡುವಂಥ ಟೈಮಲ್ಲಿ ಈ ಯಾರ ಮನೆಗೆ ಇವರು ವಿಸಿಟ್ ಕೊಟ್ಟಿದ್ದರು ಅವ್ರೇನು ಮಾಡಿದರು, ಈ ರಾಜನನ್ನು ಕೊಂದರು. ಸ್ವಲ್ಪ ಹೊತ್ತಲ್ಲಿ ಅವರಿಗೆ, ಅಯ್ಯೋ, ನಾವು ರಾಜನನ್ನು ಕೊಂದಿದ್ದೇವೆ ಈ ಒಂದು ಗಿಲ್ಟಿ ಕಾನ್ಷಿಯಸ್ ಅಥವಾ ಅಪರಾಧಿ ಪ್ರಜ್ಞೆ ಅವರಿಗೆ ಬರಲಿಕ್ಕೆ ಎಷ್ಟು ಸಾಧ್ಯವಾಯಿತು. ಆಗ ಈ ಜೋಸೆಫ್ ಕುಕ್ ಎಂಬಂಥ ದೇವರ ಸೇವಕರು ಕೇಳಿದರು, ಈಗ ನಾನು ನಿಮಗೆಲ್ಲರಿಗೆ ಕೇಳುವಂಥ ಎಲ್ಲ ಜಾತಿ ಧರ್ಮದ ಜನ ಇದ್ದಾರೆ, ಈ ಒಂದು ಪಾಪ ಪ್ರಜ್ಞೆಯನ್ನು ಯಾವ ಧರ್ಮ ಯಾವ ಸಿದ್ಧಾಂತ ನೀಗಿಸಲಿಕ್ಕೆ ಆಗ್ತದೆ? ಒಳ್ಳೆಯ ಧರ್ಮಗಳು ಅಂತ ಹೇಳುವಂಥ ಎಲ್ಲ ಒಳ್ಳೆಯ ಧರ್ಮಗಳೇ ಲೋಕದಲ್ಲಿ, ಯಾವುದು ಕೆಟ್ಟ ಧರ್ಮ ಇಲ್ಲ. ಆದರೆ ಯಾವ ಧರ್ಮದಿಂದ ಯಾವ ಸಿದ್ಧಾಂತದಿಂದ ಈ ಒಂದು ಪಾಪ ಪ್ರಜ್ಞೆಯನ್ನು ನೀಗಿಸಲಿಕ್ಕೆ ಸಾಧ್ಯವಾಗ್ತದೆ? ಯಾರೂ ಉತ್ತರ ಕೊಡಲಿಲ್ಲ. ಯಾಕಂದರೆ ಯಾರಲ್ಲಿ ಈ ಉತ್ತರ ಇಲ್ಲ. ಆಗ ಅವರಂದರು, ಹಾಗಾದರೆ ಇದೇ ಕ್ರಿಸ್ತನ ಮಾರ್ಗದಲ್ಲಿರುವಂಥದ್ದು, ಕ್ರಿಸ್ತನ ಧರ್ಮದಲ್ಲಿರುವಂಥದ್ದಲ್ಲ, ಕ್ರಿಸ್ತನ ಮಾರ್ಗದಲ್ಲಿರುವಂಥದ್ದು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ. ಯೇಸು ಕ್ರಿಸ್ತನ ರಕ್ತ ನಮ್ಮ ಮನಸ್ಸಾಕ್ಷಿಯನ್ನು ಕೂಡ ತೊಳೆದು ಶುದ್ಧೀಕರಿಸ್ತದೆ. ಯೇಸುವಿನ ರಕ್ತ ನಮ್ಮ ಮನಸ್ಸಾಕ್ಷಿಯನ್ನು ತೊಳೆದು ಶುದ್ಧೀಕರಿಸಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಇನ್ನೆಂದಿಗೂ ಕೂಡ ಚುಚ್ಚುವಂಥ ಅನುಭವ ಉಂಟಾಗೋದಿಲ್ಲ. ಅದಕ್ಕೆ ಲಾಸ್ಟ್ ದೇವರ ಕಡೆಗೆ ತಿರುಗಿಕೊಳ್ಳಬೇಕು.
ಜಕರಿಯ 1:3 ಹೇಳ್ತದೆ. ಇನ್ನೊಂದು ಲಾಸ್ಟ್ ವಾಕ್ಯ, ಸರಿಯಾದ ಜೀವಿತಕ್ಕೆ ನಾವು ತಿರುಗಿಕೊಳ್ಳಬೇಕು. ರೋಮಾಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯ. ಇದೆಲ್ಲ ಇದ್ದಾಗ ಮಾತ್ರ ನಿಜವಾದ ಪಶ್ಚಾತ್ತಾಪ. ಅಂದರೆ ನಾವೀಗಾಗಲೇ ನೋಡಿದ್ದೇವೆ, ಯಾವುದು ಪಶ್ಚಾತ್ತಾಪವಲ್ಲ, ನಿಜವಾದ ಪಶ್ಚಾತ್ತಾಪ ಏನು. ನಿಜವಾದ ಪಶ್ಚಾತ್ತಾಪ ಹೊಂದಿದಂಥವನು ಅವನು ಏನೇನು ಮಾಡಬೇಕು, ಅವನು ದೇವರ ಕಡೆಗೆ ಪಾಪದಿಂದ ಹಿಂತಿರುಗಬೇಕು, ಲೋಕದಿಂದ ಹಿಂತಿರುಗಬೇಕು, ನಮ್ಮಿಂದಲೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಸೈತಾನ್ನಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಮತ್ತು ಸರಿಯಾದ ಜೀವಿತಕ್ಕೆ ನಾವು ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು, ಸರಿಯಾದ ಜೀವಿತಕ್ಕೆ, ದೇವರ ಚಿತ್ತಾನುಸಾರವಾದ ಜೀವಿತಕ್ಕೆ ತಿರುಗಿಕೊಳ್ಳಬೇಕು. ಅದೇ ಪಶ್ಚಾತ್ತಾಪ. ಆ ಪಶ್ಚಾತ್ತಾಪ ಇಲ್ಲದೆ ನಮಗೆ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರೀತಿಯ ವೀಕ್ಷಕರೇ, ಸಮಯದ ಅಭಾವ ಇತ್ತು. ಪಶ್ಚಾತ್ತಾಪದ ವಿಷಯವಾಗಿ ಸೇವಕರು ಹೇಳಿದರು. ಇವತ್ತಿನವರೆಗೆ ನಾವು ಪಾಪಕ್ಕೆ ಪಶ್ಚಾತ್ತಾಪ ಪಡದಿದ್ದರೆ, ನಮ್ಮೊಳಗೆ ಒಂದು ಮನಸ್ಸಾಕ್ಷಿ ಚುತ್ತ ಅನುಭವ ಇರುವುದಾದರೆ ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ, ದೇವರು ನಾವು ಕ್ಷಮೆ ಕೇಳೋಣ, ಪಶ್ಚಾತ್ತಾಪ ಪಡೋಣ. ದೇವರು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು, ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸ್ತಾನೆ ಮತ್ತು ಪಾಪದ ಆ ಮನಸ್ಸಾಕ್ಷಿ ಚುಚ್ಚುವ ಅನುಭವದಿಂದ ನಮಗೆ ದೇವರು ಬಿಡುಗಡೆ ಕೊಡ್ತಾನೆ. ನಿತ್ಯತ್ವಕ್ಕೆ ನಮಗೆ ಸೇರಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಸ್ವಸ್ಥ ಬೋಧನೆಯ ಈ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಪಶ್ಚಾತ್ತಾಪದ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿ ಪರದ ವಂದನೆಗಳು ಹೇಳೋಣ. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ವಿಷಯದೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ನೋಡ್ತಾ ಇರಿ. ವಂದನೆಗಳು.